ಮೂಡ ಹಗರಣದಲ್ಲಿ ಸಿಲುಕಿರುವಂತಹ ಸಿಎಂ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಫೋನ್ ಕರೆಯನ್ನ ಮಾಡಿದ್ದಾರೆ. ಫೋನ್ ಕರೆಯನ್ನ ಮಾಡಿ ಸಿದ್ದರಾಮಯ್ಯಜಿ ಡೋಂಟ್ ವರಿ ಅಂತ ಧೈರ್ಯವನ್ನ ತುಂಬಿದ್ದಾರೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಸಿಎಂ ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಫೋನ್ ಕರೆಯನ್ನ ಮಾಡಿದ್ದಾರೆ. ಸಿಎಂ ವಿರುದ್ಧದ ತನಿಖೆಗೆ ಕೋರ್ಟ್ ಆದೇಶ ನೀಡಿದ ಹಿನ್ನೆಲೆಯಲ್ಲೇ ಕರೆ ಮಾಡಿದ್ದಾರೆ. ಸಿದ್ದರಾಮಯ್ಯಗೆ ನೈತಿಕ ಸ್ಥೈರ್ಯವನ್ನ ತುಂಬಿದ್ದಾರೆ ಕಾಂಗ್ರೆಸ್ಸಿನ ನಾಯಕ ರಾಹುಲ್ ಗಾಂಧಿ. ಸಿದ್ದರಾಮಯ್ಯಜಿ ಡೋಂಟ್ ವರಿ ಅಂತ ರಾಹುಲ್ ಗಾಂಧಿ ಧೈರ್ಯವನ್ನ ತುಂಬಿದ್ದಾರೆ. ನಾನು ನಿಮ್ಮ ಜೊತೆಗಿದ್ದೇವೆ, ಆತಂಕ ಬೇಡ ಅಂತ ರಾಗ ಭರವಸೆಯ ಮಾತುಗಳನ್ನ ಆಡಿದ್ದಾರೆ. ಇನ್ನು ಕಾನೂನು ಹೋರಾಟವನ್ನ ಮುಂದುವರಿಸುವಂತೆ ಸಲಹೆಯನ್ನ ಕೊಟ್ಟಿದ್ದಾರೆ. ನಾನು ಸಿಂಘ್ವಿ ಜೊತೆ ಮಾತನಾಡ್ತೇನೆ, ಲೆಟ್ಸ್ ಫೈಟ್ ಅಂತ ರಾಹುಲ್ ಗಾಂಧಿ ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ರಾಜಕೀಯವಾಗಿಯೂ ಕೂಡ ಇದನ್ನ ಎದುರಿಸೋಣ ಅಂತ ಧೈರ್ಯದ ಮಾತುಗಳನ್ನ ಆಡಿದ್ದಾರೆ. ಕರೆ ಮಾಡಿ ಧೈರ್ಯವನ್ನ ತುಂಬಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ಕೋರ್ಟಿನಲ್ಲಿ ಹಿನ್ನಡೆಯಾಗಿದೆ. ಇದೇ ಹೊತ್ತಿನಲ್ಲಿ ಇದನ್ನ ಬ್ರಹ್ಮಾಸ್ತ್ರವಾಗಿಸಿಕೊಂಡಿರುವಂತಹ ಪ್ರತಿಪಕ್ಷಿಗಳು ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸುತ್ತಿದ್ದಾರೆ. ಒಂದು ರೀತಿಯಾಗಿ ಸಿದ್ದರಾಮಯ್ಯನವರ ಟೈಮೇ ಸರಿ ಇಲ್ಲ ಅನ್ಸುತ್ತೆ. ಯಾಕಂತಂದ್ರೆ ಸಾಲು ಸಾಲಾಗಿ ಹಿನ್ನಡೆಯಾಗ್ತಿದೆ. ಇದೇ ಹೊತ್ತಿನಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರಿಗೆ ಫೋನ್ ಕರೆಯನ್ನ ಮಾಡಿದ್ದಾರೆ. ಕರೆಯನ್ನ ಮಾಡಿ ಧೈರ್ಯದ ಮಾತುಗಳನ್ನ ಆಡಿದ್ದಾರೆ. ಸಿದ್ದರಾಮಯ್ಯಗೆ ನೈತಿಕವಾಗಿ ಸ್ಥೈರ್ಯವನ್ನ ತುಂಬಿದ್ದಾರೆ. ಸಿದ್ದರಾಮಯ್ಯಜಿ ಡೋಂಟ್ ವರಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಜೊತೆಯಲ್ಲಿ ನಾವು ಕೂಡ ನಿಮ್ಮ ಜೊತೆಗಿದ್ದೇವೆ, ಆತಂಕ ಬೇಡ ಅಂತ ರಾಹುಲ್ ಗಾಂಧಿ ಭರವಸೆಯ ಮಾತುಗಳನ್ನ ಆಡ್ತಾ ಕಾನೂನು ಹೋರಾಟ ಏನಿದೆಯಲ್ಲ, ಮುಂದೆ ಮೇಲ್ಮನವಿಯನ್ನ ಯಾವ ರೀತಿಯಾಗಿ ಸಲ್ಲಿಸಬೇಕು, ಕಾನೂನು ಹೋರಾಟವನ್ನ ಯಾವ ರೀತಿಯಾಗಿ ಮುಂದುವರಿಸಬೇಕೆನ್ನುವಂತಹ ಭರವಸೆಯ ಮಾತುಗಳನ್ನ ಆಡ್ತಿದ್ದಾರೆ. ಜೊತೆಯಲ್ಲಿ ವಕೀಲರಾಗಿರುವಂತಹ ಸಿಂಘ್ವಿ ಜೊತೆ ನಾನು ಮಾತನಾಡ್ತೇನೆ, ಲೆಟ್ಸ್ ಫೈಟ್ ಅಂತ ಈಗ ಸಿದ್ದರಾಮಯ್ಯನವರಿಗೆ ಭರವಸೆಯ ಮಾತುಗಳನ್ನ ಆಡ್ತಾ ಕರೆ ಮಾಡಿ ಧೈರ್ಯವನ್ನ ತುಂಬಿದ್ದಾರೆ ರಾಹುಲ್ ಗಾಂಧಿ. ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಾಲು ಸಾಲು ಆರೋಪಗಳು ಅವರನ್ನ ಬೆಂಬಿಡದೆ ಕಾಡಲಿಕ್ಕೆ ಶುರುವಾಯಿತು, ಅಂದಿನಿಂದಲೂ ಕೂಡ ಕಾಂಗ್ರೆಸ್ಸಿನ ವರಿಷ್ಠರು ಮತ್ತು ಹಿರಿಯ ನಾಯಕರು ಸಿದ್ದರಾಮಯ್ಯನವರ ಜೊತೆ ನಾವಿದ್ದೇವೆ ಅಂತ ಬಹಿರಂಗ ಹೇಳಿಕೆಯನ್ನ ಕೊಡ್ತಾನೆ ಬಂದಿದ್ರು. ಈಗ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಆಗ್ತಿರುವಂತಹ ಈ ಒಂದು ಹೊತ್ತಿನಲ್ಲಿ ಒಂದು ಕಡೆಯಲ್ಲಿ ವಿಪಕ್ಷಗಳು ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತ ಪಟ್ಟು ಬಿಡಿದು ಹೋರಾಟವನ್ನ ಮಾಡ್ತಿದ್ದಾರೆ. ಕುರ್ಚಿಯಿಂದ ಇಳಿಲೇಬೇಕು ಅಂತ ಹೋರಾಟದ ನಡುವೆಯೂ ಕೂಡ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರಿಗೆ ಕರೆಯನ್ನ ಮಾಡಿ ಧೈರ್ಯದ ಮಾತುಗಳನ್ನ ಹೇಳಿದ್ದಾರೆ. ಜೊತೆಯಲ್ಲಿ ಮುಂದಿನ ಕಾನೂನು ಹೋರಾಟಕ್ಕೆ ನಾವು ನಿಮ್ ಜೊತೆ ಇದೆ ಅಂತ ಭರವಸೆಯ ಮಾತುಗಳನ್ನ ಆಡಿದ್ದಾರೆ. ಮುಂದೆ ಈ ಪ್ರಕರಣ ಯಾವ ತಿರುವನ್ನ ಕಂಡುಕೊಳ್ಳುತ್ತೆ ಕಾದು ನೋಡಬೇಕು.